ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡಿದೆ, ಹಂಪ ನಾಗರಾಜ್ ಹತ್ರನೂ ಮಾತಾಡಿದೆ, ಬೇರೆಯವ್ರ ಹತ್ರ ಮಾತಾಡಿದೆ. ಏನಿದು ಸಾರಾಂಶ ಏನು ಅಂತ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತೇಳಿ ಚರ್ಚೆ ಮಾಡಿದ್ದೇನೆ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂಥವ್ರು, ಮೇಲು ಕೀಳು ಅನ್ನೋದು ಏನಿಲ್ಲ. ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡ್ಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ, ತಮಿಳು ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ, ಮಲಯಾಳಿ ಮಾತಾಡ್ಬೇಕಾದ್ರೆ ಬರ್ತದೆ, ಕನ್ನಡ ಮಾಡ್ತದೆ. ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಭಾಳ ಹಠದಲ್ಲೇ ಇದ್ದಾರೆ. ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನಲ್ಲಿ ಇರಬೇಕು. ನಮ್ಮ ರಾಜ್ಯದ ಹಿತ ಕೂಡ ನಾವು ಪ್ರೊಟೆಸ್ಟ್ ಅಂತೂ ಮಾಡಿದ್ದೀವಿ, ಅದಕ್ಕೆ ಪ್ರೊಟೆಸ್ಟ್ಗೆ ಎಲ್ಲರ ಥರದ ಗೌರವ ಕೂಡ ಇದೆ. ಸೊ ಜಡ್ಜ್ ನ್ಯಾಯಾಲಯಕ್ಕೆ ಹೋಗಿದೆ, ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಎಲ್ಲರೂ ಪಾಲನೆ ಮಾಡಲೇಬೇಕು. ಅದಕ್ಕೆ ನಂದು ಕೂಡ ಸಹಮತ ಇದೆ. ಅಂದ್ರೆ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಮಿತ್ರ ಪಕ್ಷ ಆಗಿರೋದ್ರಿಂದ ಇಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಸಾಫ್ಟ್ ಆಗಿದ್ದಾರೆ ಕಮಲ್ ಹಾಸನ್ ಪರ ಮಾತಾಡೋದು. ಕಮಲ್ ಹಾಸನ್ ಸಾಫ್ಟ್ ಅಲ್ಲ ರೀ, ಇದು ಭಾಷೆಗೆ, ಜಾತಿಗೆ, ರಾಜ್ಯಕ್ಕೆ ಜಗಳ ಮಾಡ್ಸೋಕ್ಕಾಗ್ತದ? ಅವರು ಯಾವಾಗಲೂ BJPಯವರು ಭಾಗ ಮಾಡೋರು, ನಾವು ಯಾವಾಗಲೂ ಒಂದು ಮಾಡೋರು. ಅವರು ಕತ್ರಿ, ನಾವು ಸೂಜಿ. ಕಬ್ಬಣದಲ್ಲೇ ಸ್ಟೀಲಲ್ಲೇ ಎರಡೂ ತಯಾರಾಯ್ತದೆ, ಕತ್ರಿನೂ ತಯಾರಾಯ್ತದೆ, ಸೂಜಿನೂ ತಯಾರಿದೆ. ನಾವು ಒಂದು ಮಾಡೋರು. ಬೆಳಗ್ಗೆ ಸಾಯಂಕಾಲ ಇಲ್ಲಿರೋಂಥ ಜನಕ್ಕೆ ಯಾವುದೋ ಒಂದು ರೂಪಕ್ಕೆ ಏನಾದ್ರು ತಿರುಗಿದ್ರೆ ಯಾರು ಜೋವಣೆ? 50,000 ಜನ ಹೊಸೂರಿಗೆ ಹೋಗ್ತಾರೆ, ಬೆಂಗಳೂರಲ್ಲಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಕ್ಕೆ, ಇಲ್ಲಿಂದ ಕೆಲಸಕ್ಕೆ ಅಲ್ಲಿಗೆ ಹೋಗ್ತಾರೆ. ಇವೆಲ್ಲ ಯಾರ ಜವಾಬ್ದಾರಿ? ನಾಳೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಆಯಿತು, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕ್ಷಮಾಪಣೆ ಕೇಳ್ತಾರೆ. ಅದು ಎಲ್ಲೆಲ್ಲಿಗೋ ತೀರ್ಬಾರ್ದು. ಈಗ ನ್ಯಾಯಾಲಯಕ್ಕೆ ಹೋಗಿದೆ, ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಕ್ಷಮಾಪಣೆ ಕೇಳುವಂತ. ಖಂಡಿತ ಅವರು ಗೌರವ ಕೊಟ್ಟು ಕ್ಷಮಾಪಣೆ ಕೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಷ್ಟೇ. ನಮಗೆ ಬೇರೆ ನಮ್ಮವರೆಲ್ಲ ಕನ್ನಡ ಸಂಘಟನೆಯವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದು ಬೇರೆ ಬೇರೆ ವಿಕೋಪಕ್ಕೆ ತೆಗೆದುಕೊಂಡು ಹೋಗಬಾರ್ದು. ನೀವು ಹೋರಾಟ ಮಾಡ್ತಾ ಇದ್ದೀರಿ, ಅದಕ್ಕೆ ಕೋರ್ಟೆ ಒಬ್ಬರೇ ಅವರು ಕೋರ್ಟ್ಗೆ ಹಾಕಿದ್ರು ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಇವತ್ತು ಕೋರ್ಟು ಒಂದು ತೀರ್ಪು ಕೊಟ್ಟಿದ್ದಾರೆ, ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಹುಶಃ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಎಲ್ಲ ಕರ್ನಾಟಕದ ಜನತೆ ಮತ್ತು ಇಡೀ ಭಾರತದಲ್ಲಿ RCB ಗೆಲ್ಲಬೇಕು ಅಂತೇಳಿ ಬಹಳ ಕಾತುರದಿಂದ ಇದ್ದಾರೆ. ನಾನು ಕರ್ನಾಟಕ ಜನತೆ ಪರವಾಗಿ ನಮ್ಮ RCB ಕ್ರೀಡಾಪಟುಗಳಿಗೆ, ಕ್ರಿಕೆಟ್ ಆಟಗಾರರಿಗೆ ಶುಭ ಹಾರೈಸ್ತೇನೆ. ನೀವು ಗೆದ್ದು ಕಪ್ಪನ್ನು ತರಲೇಬೇಕು. ಎಲ್ಲ ನಮ್ಮ ಜನ ಸಾಯಂಕಾಲ ಆದರೂ ನಮಗೆ ಸ್ವಲ್ಪ ರಜಾ ಕೊಡಿ ಅಂತ ಕೇಳ್ತಾ ಇದ್ದಾರೆ ಭಾಳ ಆಸಕ್ತಿಯಿಂದ. ಸೊ ನಮ್ಮ ಗೌರವವನ್ನು ಉಳಿಸಬೇಕು. ನಿಮಗೆ ಒಳ್ಳೆಯದಾಗಲಿ, ಯಶಸ್ಸಾಗಲಿ, ಶುಭವಾಗಲಿ. ಸರ್, ಮತ್ತೆ ಈಗ ಜಡ್ಜ್ ಕಮಲ್ ಹಾಸನ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ, ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಕೊಂಡು ಕೆಲವು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನೋಡಿ, ಸ್ಕೂಲ್ನ ಯಾರು ಕಾನೂನನ್ನ ಕೈ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ನಮಗೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟು. ಯಾವ ಕಾಂಗ್ರೆಸ್ ಲೀಡರ್ ಆಗಿರಲಿ, ಯಾರೇ ಆಗಲಿ, ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ನಾನು ಪೊಲೀಸ್ ಕಮಿಷನರ್ಗೆ, DDPIಗೆ, DC-ಗೆ ಕಾನೂನಲ್ಲಿದೆ, ವಿ ಕ್ಯಾನ್ ಟೇಕ್ ಓವರ್ ಇನ್ಸ್ಟಿಟ್ಯೂಷನ್. ಬಹುಶಃ ಬೆಂಡ್ ಮಾಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾವು ಮಕ್ಕಳ ಮೇಲೆ, ನಾವು ಶಾಲಾ ಶಿಕ್ಷಕರ ಮೇಲೆ, ಸ್ಕೂಲ್ ಮೇಲೆ ಅಲ್ಲಿ ಮಾಡೋಕ್ಕಾಗಲ್ಲ. ಕಾನೂನು ಮಾಡಿ ಲೀಗಲ್ ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್. ನಾನು ಇನ್ಸ್ಟಿಟ್ಯೂಷನ್ ಅಂತ ಅಂದಮೇಲೆ ಅದು ಪಬ್ಲಿಕ್, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಎನಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆರ್ ಪ್ರೈವೇಟ್. ನಾನು ಸಂಸ್ಥೆ ನಡೆಸ್ತಾ ಇದ್ದೀನಿ, ನಾನು ಸುಮ್ಮನೆ ವಾರಸ್ದಾರ್ ಅಷ್ಟೇ, ನಾನು ಮಾಲೀಕನಾಗ್ಲಿಕ್ಕೆ ಆಗೋದಿಲ್ಲ. ಅದು ಎಲ್ಲ ಸಂಸ್ಥೆಯವರು ತಿಳ್ಕೊಳ್ಬೇಕು. ವಾಟ್ ಎವರ್ ಮೇ ಕಮ್, ವಿ ವಿಲ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಆ್ಯಂಡ್ ದಿ ಟೀಚರ್ಸ್. ಎಲ್ಲರೂ ಸ್ವಲ್ಪ ಕಾನೂನಿಗೆ ಗೌರವ ಕೊಡಬೇಕು. ನೋ ಒನ್ ಈಸ್ ಪರ್ಮನೆಂಟ್. ವಿಸಿಟ್ ಮಾಡ್ತೀರಾ? ಅವಶ್ಯಕತೆ ಇದ್ದು ಸಾರ್ಟ್ ಔಟ್ ಆಗಲಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡ್ತೀನಿ. ನಾನು ಬೆಂಗಳೂರು, ಯಾಕೆಂದರೆ ಅಷ್ಟು ಜನ ಪೇರೆಂಟ್ಸು, ಟೀಚರ್ಸು ಎಲ್ಲ ಬಂದು ನನ್ನ ಭೇಟಿ ಮಾಡಿ ಕೇಳ್ಕೊಂಡಾಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಾನು ಹೋಗಲಿಲ್ಲ ಅಂತಂದ್ರೆ ತಪ್ಪಾಗ್ತದೆ. ನಾನು ಫೋನ್ ಮಾಡಿ ಹೇಳಿದ್ದೀನಿ, ಇದನ್ನು ಸಾರ್ಟ್ ಔಟ್ ಮಾಡಬೇಕು ಅಂತ. ಆಗಲಿಲ್ಲ ಅಂತ ನಾನು ವಿಸಿಟ್ ಮಾಡ್ತೀನಿ.
Sir, today is RCB's final.